ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಗೆ ನಾನು ಪ್ರೆಷರ್ ಕುಕ್ಕರಲ್ಲಿ ಕುಚ್ಚಲಕ್ಕಿದು ಅನ್ನ ರೆಡಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ಸಿಂಪಲ್ ಸ್ಟೆಪ್, ನಾನು ನಿಮಗೆ ಹೇಳಿಕೊಡ್ತೇನೆ ಹೇಗೆ ಅಂತ. ಅದೇ ಥರ ಫಾಲೋ ಮಾಡಿದರೆ ನಿಮಗೆ ಒಳ್ಳೆ ಹೇಗೆ ನೀವು ಆ ಒಲೆಯಲ್ಲಿ ಮಾಡಿದ ಥರದ್ದೇ ಅನ್ನ ಸಿಗ್ತದೆ. ನೋಡಿ, ಇವಾಗ ನೋಡಿ, ನಾನು ಇದು 5 ಲೀಟ್ರದ್ದು ಕುಕ್ಕರ್ ತಗೊಂಡಿದ್ದೇನೆ. ಇದರಲ್ಲಿ ನಾನು ಅರ್ಧ kg ಅಷ್ಟು ಅನ್ನ ರೆಡಿ ಮಾಡ್ತಿದ್ದೇನೆ. ಕಮ್ಮಿ ಆದ್ರೂ ಆಗ್ತದೆ, ಬಟ್ ಅರ್ಧ kgಗಿಂತ ಜಾಸ್ತಿ ಮಾತ್ರ ಹಾಕಬೇಡಿ, ಅಷ್ಟೇ ಆಗೋದು. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಅಂದರೆ ಇದು 250 ml ಇದು ಕಪ್ಪು, ಒಂದು 1/4 kg ಹಿಡಿತದೆ ಒಂದು ಗ್ಲಾಸಲ್ಲಿ. ನಾನು ಇವಾಗ ಇದು ತಗೊಂಡು ಒಂದು 3-4 ಸಲ ವಾಶ್ ಮಾಡಿಕೊಂಡೆ. ಅಂದರೆ ಅನ್ನವನ್ನು ಚಂದ ವಾಶ್ ಮಾಡ್ಕೊಳ್ಬೇಕು. ಗಂಜಿಯನ್ನು ಅದರದ್ದು ತಿಳಿ ಉಂಟಲ್ಲ ಅದನ್ನೆಲ್ಲ ತೆಗಿಬೇಕು. ತೆಗ್ದಾದ ನಂತರ ಕುಕ್ಕರಲ್ಲಿ ನೀರು ತಗೊಳ್ಬೇಕು. ಎಷ್ಟಂದ್ರೆ ಇಲ್ಲಿ ನೋಡಿ ಬಟನ್ ಥರ ಕಾಣ್ತದಲ್ಲ, ಅದರ ಕೆಳಗಡೆಗೆ ನೀರು ತಗೊಳ್ಬೇಕು. ಅದಕ್ಕೆ ತಾಗಿಸಬಾರ್ದು, ಅದರ ಕೆಳಗಡೆನೇ ಇರಬೇಕು ನೀರು. ಸೊ ಹೀಗೆ ಮೇಲೆ ಮೇಲೆ ಬರುವಷ್ಟು ತಗೊಂಡಿದ್ದೇನೆ ನೀರು. ತಗೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ವಾ. ಅನ್ನದಲ್ಲಿ ಉಪ್ಪು ಹಾಕದವರಿಗೆ ಉಪ್ಪು ಬೇಡ, ನಮ್ಮ ಮನೆಯಲ್ಲಿ ಇಲ್ಲಿ ಉಪ್ಪು ಹಾಕ್ತೇವೆ. ಸೊ ಉಪ್ಪು ಹಾಕುವ. ಉಪ್ಪು ಹಾಕಿ ಆದ ನಂತರ ಚೆಂದ ಕಲಸ್ಕೊಂಡು ವಾಷರನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ವಿಸಿಲನ್ನು ಸ್ವಲ್ಪ ಊದ್ಕೊಳ್ಳಿ, ಏನಾದರೂ ಡಸ್ಟ್ ಪಾರ್ಟಿಕಲ್ ಏನಾದರೂ ಸ್ಟಕ್ ಆಗದೆ ಇರಲಿಕ್ಕೆ, ವಿಸಿಲ್ ಆರಾಮ್ಸೆ ಬರಲಿಕ್ಕೆ. ನಂತರ ಎಲ್ಲ ಹಾಕಿ ಆದ ನಂತರ ಕ್ಲೋಸ್ ಮಾಡುವ. ಇವಾಗ ಸ್ಟವ್ ಆನ್ ಮಾಡಿ ಜೋರಲ್ಲಿ ಇಡಬೇಕು. ಇಟ್ಟು ಕುಕ್ಕರನ್ನು ಇಡಿ. ಕುಕ್ಕರನ್ನಿಟ್ಟು ಜೋರಲ್ಲೇ 1 ವಿಸಿಲ್ ಬರಬೇಕು. 1 ವಿಸಿಲ್ ಬಂದ ನಂತರ ಗ್ಯಾಸ್ ಸ್ಟವನ್ನು ಸಿಮ್ಮಲ್ಲಿ ಇಡಿ. ಸಿಮ್ಮಲ್ಲಿಟ್ಟು 3 ವಿಸಿಲ್ ಬರಿಸಬೇಕು. ನಿಮಗೆ ಅನ್ನ ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಅಂತ ಇರೋರು ಇರ್ತಾರಲ್ಲ, ಅವರಿಗೆ ನೀವು 2 ವಿಸಿಲಿಗೆ ಆಫ್ ಮಾಡಿ. ಮೆಲ್ಲದಲ್ಲಿ, ಜೋರಲ್ಲಿ 1, ಮೆಲ್ಲದಲ್ಲಿ 2. ನನಗೆ ಸ್ವಲ್ಪ ಬೇಯಬೇಕು, ಅದಕ್ಕೆ ನಾನು 3 ವಿಸಿಲಿಗೆ ತಗೊಳ್ತೇನೆ. ನಂತರ 3 ವಿಸಿಲ್ ಆದ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಇವಾಗ ನಮಗೆ ಬಿಸಿ ನೀರು ಬೇಕು. ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಗೆ ಇಡ್ತೇನೆ. ಬಿಸಿ ನೀರೇ ಹಾಕಬೇಕು. ಇವಾಗ ನೋಡಿ 3 ವಿಸಿಲಾಗಿ ಕುಕ್ಕರಿದು ವಿಸಿಲೆಲ್ಲ ಹೋಗಿ ಆಯಿತು. ಇವಾಗ ಪ್ರೆಷರ್ ಎಲ್ಲ ಹೋಗಿ ಆದ ನಂತರ ಕುಕ್ಕರನ್ನು ಓಪನ್ ಮಾಡಿ ನೋಡುವ. ಅನ್ನ ಚಂದ ಬೆಂದಿದೆ. ಇನ್ನು ಇದನ್ನು ನಾವು ಬಗ್ಗಿಸೋದು ಅಂತ ಹೇಳ್ತೇವೆ. ಇದರದ್ದು ಗಂಜಿ ಎಲ್ಲ ರಿಮೂವ್ ಮಾಡಬೇಕು. ಅದಕ್ಕೆ ಇವಾಗ ನಾವು ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೆಪ್ ಮಾಡ್ಕೊಳ್ಳಿಕ್ಕೆ ಉಂಟು. ಇವಾಗ ನಾವು ಬಿಸಿ ನೀರು ಮಾಡಲಿಕ್ಕೆ ಇಟ್ಟಿದ್ದೇನಲ್ಲ, ಆ ಬಿಸಿ ನೀರಲ್ಲಿ ಫಸ್ಟಿಗೆ 1 ಪಾಟೆ ಬಿಸಿ ನೀರು ತಗೊಳ್ಬೇಕು. ಅದನ್ನು ಇದಕ್ಕೆ ಹಾಕಿ ಚೆಂದ ಕಲಸಿ ಅದರ ಗಂಜಿಯನ್ನು ರಿಮೂವ್ ಮಾಡಿ. ತೆಗ್ದಾದ ನಂತರ ವಾಪಸ್ ಇನ್ನೊಂದು ಪಾಟೆ ಹಾಕಿ ಚೆಂದ ಕಲಿಸ್ಕೊಂಡು ವಾಪಸ್ ಅದನ್ನು ರಿಮೂವ್ ಮಾಡಿ. ನಂತರ 3ನೇ ಸಲ ಹಾಕ್ತೇವಲ್ಲ ನೀರು, ಬಿಸಿ ನೀರು, ಅದರಲ್ಲಿ ಚೆಂದ ಕಲಿಸ್ಕೊಂಡು ನಿಮಗೆ ಇವಾಗ ಉಪ್ಪು ಬೇಕು ಅಂತ ಅನಿಸಿದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಹಾಕುವುದಿಲ್ಲ. ನಂತರ ಇದನ್ನು ಬಗ್ಗಿಸಿ ನೋಡಿ. ಇವಾಗ ನಾ ಬಗ್ಗಿಸಿದ್ದು ಎಲ್ಲ ಆಯಿತು. ಗಂಜಿ ನೀರೆಲ್ಲ ಹೋಗಿದೆ, ತಿಳಿಯೆಲ್ಲ ಹೋಗಿದೆ. ಇವಾಗ ಓಪನ್ ಮಾಡಿ ನೋಡುವ. ನೋಡಿ ಹೇಗೆ ಚಂದ ಅನ್ನ ಬಂದಿದೆ ಅಂತ ಹೇಳಿ. ಸೊ ಇದನ್ನು ಇನ್ನು ಸರ್ವ್ ಮಾಡಲಿಕ್ಕೆ ಸರ್ವಿಂಗ್ ಬೌಲ್ಗೆ ಹಾಕುವ. ಸೊ ಇವಾಗ ನಮ್ಮದು ಅನ್ನ ರೆಡಿ ಆಗಿದೆ.